ನನ್ನ ಕಡೆ ಲಾಕ್ ಮಾಡ್ಬೋದು. ಇವ್ರ ಬಾಡಿ ಬ್ಯಾಲೆನ್ಸ್ ಎನರ್ಜಿ ಮೇಲೆ ಈ ಥರದ್ದು ಮೇಡಮ್ ಇವ್ರ ಬಾಡಿ ಬ್ಯಾಲೆನ್ಸ್ ಎನರ್ಜಿ ಮೇಲೆ ಡೆಮೋ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಎನರ್ಜಿ ಹಾಕ್ತೀನಿ ಸರ್. ಸರ್ ಓಕೆ ನೋಡಿ ಅಟ್ ದ ಕೌಂಟ್ ಆಫ್ 1 2 and 3 ನೋಡಿ ಎನರ್ಜಿ ಸರ್. ಎನರ್ಜಿ ಹಾಕಿದ ತಕ್ಷಣ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಮತ್ತೊಂದು ಹಾಕಿ ನೋಡಿ 1 2 and 3 ಹಾಕ್ತೀವಿ ಸರ್ ಎನರ್ಜಿ. ಮತ್ತು ನಡೀತಾ ಇದ್ದೀರಾ ಆದರೂ ಆಗ್ತಾ ಇಲ್ಲ. ಇವಾಗ ಜಸ್ಟ್ ಟು ರೇಜಸ್ ಹೆಮಟೇಟ್ ಜಸ್ಟ್ ಈಗ ಕೈಯಲ್ಲಿ ಹೆಮಟೇಟ್ ಹಾಕ್ಬೋದು. ಹಾಕೊಂಡು ಎಷ್ಟು ಸೆಕೆಂಡ್ ಆಯ್ತು ಸರ್? ಅಲ್ಲಿ 2 ಸೆಕೆಂಡ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನಾನು ಎನರ್ಜಿ ಹಾಕ್ತೀನಿ, ಲಾಕ್ ಮಾಡ್ಕೊಳ್ಳಿ. ಅದು ಕೂಡ ಎಟ್ ದ ಕೌಂಟ್ ಆಫ್ 1 2 and 3 ಸೀರೀಸ್ ನಿಮ್ಮಲ್ಲಿ ಜಂಪ್ ಮಾಡಿದೆ ಸರ್. ಎನರ್ಜಿ ಜಾಸ್ತಿ ಹಾಕಿ ನಾನು ಟ್ರೈ ಮಾಡಿದೆ, ಆದರೂ ಅವ್ರು ಅಲ್ಲಾಡ್ತಾ ಇದೆ. ಕರೆಕ್ಟ್ 1 ಸೆಕೆಂಡ್ ತೆಗೀರಿ ಸರ್. ಇರಿ ಸರ್. ಇಲ್ಲಿರೋದೆಲ್ಲ ಒಂದು ಸಲ ಮುಟ್ಟಿ ಜಸ್ಟ್ ನಿಮಗೆ ಡಿಫ್ರೆನ್ಸ್ ಜಸ್ಟ್ ಮುಟ್ಟಿದ್ದಾರೆ. ಇಟ್ಕೊಳ್ಳಿ ಸರ್. ಲಾಕ್ ಮಾಡ್ಕೊಳ್ಳಿ ಆರಾಮಾಗಿ. 1 2 ಎಲ್ಲ ಸ್ಲೋ ಆಗಿ ಆಗ್ತೀನಿ ಎನರ್ಜಿ. ನೋಡಿ ನೀವು ಕಡಿಮೆ ಪ್ರಯತ್ನ ಪಡ್ತಾ ಇದ್ದೀರಾ, ಆಗ್ತಾ ಇದ್ದೀರಾ? ಆಗ್ತಾ ಇಲ್ಲ. ಇವಾಗ ಇಷ್ಟು ಮುಟ್ಟಿದ್ರೆ ಆಗಿಲ್ಲ. ಜಸ್ಟ್ ಇಲ್ಲಿ ಇರೋ ಸ್ವಿಮ್ಮಿಂಗ್ ಕೈ ಮುಟ್ಟಿ ಒಂದು ಸಲ ಸ್ವಿಮ್ಮಿಂಗ್ ಹಸ್ತ ಮುಟ್ಟಿ ಅಷ್ಟೇ. ಬರೀ ಮುಟ್ಟಿದ್ದಾರೆ ಮೇಡಮ್. ಈಗ ಅದು ನೋಡಿ ಟ್ರಿಪಲ್ ಎಗ್ ರೇಟ್ ಇದ್ದಾಗ ಏನಾಗುತ್ತೆ 1 2 and 3 ಆರಾಮ ಸ್ಟ್ರೈಟ್. ಅದಕ್ಕೆ ಈ ಡೆಮಾನ್ಸ್ಟ್ರೇಷನು. ಆಮೇಲೆ ಈಗ ನಿಮಗೆ ಎನರ್ಜಿ ಬರುತ್ತಿಲ್ಲ ಸರ್, ಇದು ನಿಮ್ಮ ಸಿಗ್ನೇಚರ್ ಅಲ್ವಾ? ಜಸ್ಟ್ ಒಂದು ಬೆರಳಿಂದ ಈ ಥರ ಮುಟ್ಟಿ ಬನ್ನಿ. ಸ್ಲೋವಾಗಿ ಹಾಕ್ತೀನಿ ನೋಡಿ, ಅರ್ಥ ಮಾಡಿ ನೋಡಿ. ನೀವು ತಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಎನರ್ಜಿ ಏನಾಗ್ತದೆ ಸರ್? ನೀವು ಎಷ್ಟು ಮುಂದೆ ಹಿಂಗೆ ಇಟ್ಕೊಂಡು ಹೋದ್ರೂ ಕೂಡ ಅಷ್ಟು ಎನರ್ಜಿ ಇಂಬ್ಯಾಲೆನ್ಸ್. ಸೊ ಈ ಸಿಗ್ನೇಚರಿಂದ ಎನರ್ಜಿ ಹೋಗ್ತಾ ಇದೆ ಅಂದರೆ ಅವ್ರಿಗೆ ಗ್ರೋತ್ ಆಗ್ತಾ ಇಲ್ಲ. ಈ ಮೇಡಮ್ ಅವ್ರ ಕೌನ್ಸಿಲಿಂಗ್ ನೀವು ಮಾಡ್ಕೊಂಡಾಗ ಆ ಸಿಗ್ನೇಚರ್ ಕೊಟ್ಟು ಅದರಲ್ಲೂ ಡೆಮಾನ್ಸ್ಟ್ರೇಷನ್ ತೋರಿಸ್ತೀವಿ. ದಟ್ ಈಸ್ ಗೋಯಿಂಗ್ ಟು ಗಿವ್ ಎನರ್ಜಿ, ಇಟ್ಸ್ ಗೋಯಿಂಗ್ ಟು ವರ್ಕ್. ಆ್ಯಂಡ್ ನಾನು ಕ್ರಿಸ್ಟಲ್ಸ್ನ ಏನು ಮಾಡಿದೆ, ತೆಗೆದುಬಿಟ್ಟು ಡೆಮಾನ್ಸ್ಟ್ರೇಷನ್ ನಿಮಗೆ ಮಾಡಿದೆ ಅಲ್ವಾ ಸರ್? ಯಾಕೆ? ಎಕ್ಸಾಂಪಲ್ ನನ್ನ ಕೈಯಲ್ಲಿ ಹಾಕೊಂಡಿದ್ದೆ ಅನ್ಕೊಳ್ಳಿ, ನನ್ನ ಎನರ್ಜಿ ಟ್ರಾನ್ಸ್ಫರ್ ಆಗಿಬಿಟ್ಟು ಲಾಸ್ಟ್ ಟೈಮ್ 1 2 and 3 ಸರ್ ಹಾಕೊಂಡಿಲ್ಲ, ನಾನು ಹಾಕೊಂಡಿದ್ದೆ ನೋಡಿ.